Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸೆಕೆಂಡ್ ಸೇಮ್ ಆಸ್ ಪರ್ SEB ಪ್ರಕಾರ ಕನ್ನಡ ಸಿಲೆಬಸ್ನ ನೋಡ್ತಿದ್ದೀರಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಆ್ಯಂಡ್ ಯಾರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಡೈರೆಕ್ಟ್ ಎಷ್ಟೆಲ್ಲ ಸಿಲೆಬಸ್ ಇದೆ ಕನ್ನಡದಲ್ಲಿ ಅಂತ ನೋಡ್ತಾ ಹೋಗೋಣ. ನಿಮಗೆ 4 ಘಟಕಗಳು ಬರುತ್ತೆ. 4 ಘಟಕದಲ್ಲೂ ನಿಮಗೆ 4 ಚಾಪ್ಟರ್ಸು ಪೊಯಮ್ಸ್ 2 ಇನ್ಕ್ಲೂಡ್ ಆಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಘಟಕ 4ರಲ್ಲಿ ಬಂದುಬಿಟ್ಟು ನಿಮಗೆ ನಾಟಕ ಅನ್ನೋದು ಒಂದು ಕಾದಂಬರಿ ಅನ್ನೋದು ಇರುತ್ತೆ. ಅದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ನೀವು ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ನಾನು ಬಂದು ಎಲ್ಲ ಸೆಮ್ದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನೋಟ್ಸ್, ಸಿಲೆಬಸ್ ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅನ್ನೋದೆಲ್ಲ ಮಾಡಾಕ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ಪ್ರತಿಯೊಂದು ವೀಡಿಯೋಸ್ ನಾನು ಹಾಕಿದಾಗ ನೋಟಿಫಿಕೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದರಿಂದ ಕೂಡ ನಾನು ಯೂಟ್ಯೂಬ್ ಚಾನಲ್ನ ನೀವು ಆರಾಮಾಗಿ ರೀಚ್ ಆಗ್ಬೋದು. ಇಲ್ಲ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬರಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ. ಅಲ್ಲಿ ಬಂದು ಜಾಯ್ನ್ ಆದರೆ ನಿಮಗೆ ವಾಟ್ಸಪ್ಪಲ್ಲಿ ಹಾಕೋ ವೀಡಿಯೋಸ್ ಕೂಡ ಅದರಲ್ಲೂ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ನೀವು ಅದರಿಂದ ಕೂಡ ಆರಾಮಾಗಿ ನಾನು ಯೂಟ್ಯೂಬ್ ಚಾನಲ್ನ ರೀಚ್ ಮಾಡ್ಬೋದು. ಓಕೆ, ಜಾಸ್ತಿ ಮಾತಾಡ್ಬಿಟ್ಟು ಡೈರೆಕ್ಟ್ ಸಿಲೆಬಸ್ ನೋಡ್ತಾ ಹೋಗೋಣ ಬನ್ನಿ. ಫಸ್ಟು ಘಟಕ 1ರಲ್ಲಿ ಬಂದುಬಿಟ್ಟು ರತ್ನ ಬೇವರ್ಸಿ, ಗಿಡುಗ ಮತ್ತು ಎರೆಹುಳು, ನಾಗರ ಬೆತ್ತ, ಚೇ ಎಂಬ ಹುಚ್ಚು ಅನ್ನೋದು 4 ಇದೆ. ಆ್ಯಂಡ್ ಘಟಕ 2ಅಲ್ಲಿ ನೋಡೋದಾದರೆ ಈ ದೇವರುಗಳು, ಸಿಂಹಾವಲೋಕನ, ಧನ್ವಂತರಿ ಚಿಕಿತ್ಸೆ, ನೌರು ದೀಪದ ದುರಂತ. ಆ್ಯಂಡ್ 3rd ಘಟಕದಲ್ಲಿ ನೋಡ್ತಾ ಹೋದರೆ ಆ್ಯಂಡ್ ಇದ್ರದ್ದು ಫುಲ್ಲು ಎಲ್ಲ ಸಬ್ಜೆಕ್ಟು ಪೋಯಮ್ದು ಆ್ಯಂಡ್ ಕಾದಂಬರಿದು ಎಕ್ಸ್ಪ್ಲನೇಷನ್ ವೀಡಿಯೋಸ್ ನಾನು ಪ್ರತಿಯೊಂದು ಹಾಕಿರ್ತೀನಿ. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಕನ್ನಡ ಎಲ್ಲ ಅಂದರೆ ನಾನು ಇವಾಗ ಹೇಳಿರೋ ಘಟಕದೆಲ್ಲ ನೋಟ್ಸು ನಮ್ಮ ಹತ್ರ ಅವೈಲಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕು ಅಷ್ಟೇ. ಆ್ಯಂಡ್ ಇದೊಂದೇ ಕನ್ನಡ ಮಾತ್ರ ಅಲ್ಲ, ಸೆಕೆಂಡ್ ಸೆಮ್ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕಾದರೂ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ ಎಲ್ಲ ಸಬ್ಜೆಕ್ಟ್ದು. ಆ್ಯಂಡ್ ಘಟಕ 3ಯಲ್ಲಿ ನೋಡೋದಾದರೆ ನಾನು ಹುಡುಗ ಮತ್ತು ಕಾಲ, ಗಾಯಗಳ ಹಾಡು, ಗುಬ್ಬಿಗಳ ಸಂಸಾರ, ಸಿನಿಮಾ ಥೆರಪಿ. ಆ್ಯಂಡ್ ಘಟಕ 4 ಬಂದುಬಿಟ್ಟು ಕಾದಂಬರಿ ಇರುತ್ತೆ. ಯಾವುದು ಅಂದರೆ ಚೋಮನ ದುಂಡಿ ಅಂತ. ಇದೆಲ್ಲ ಆಗಿರುತ್ತೆ 4 ಘಟಕದಲ್ಲಿ ಇರೋ ಸಿಲೆಬಸ್ಸು ಕನ್ನಡ ಆ್ಯಸ್ ಪರ್ SEB ಪ್ರಕಾರ ಸೆಕೆಂಡ್ ಸೆಮ್ ಅವ್ರಿಗೆ. ಆ್ಯಂಡ್ ಇದೇ ಥರ ನಾನೆಲ್ಲ ಎಲ್ಲ ಸಬ್ಜೆಕ್ಟ್ದು ಸಿಲೆಬಸ್ ಅನ್ನೋದು ಮಾಡಾಕ್ತೀನಿ. 1 by 1 ನಿಮಗೆ ಸಿಗ್ತಾ ಹೋಗುತ್ತೆ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ. ಆ್ಯಂಡ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಸಹ ಎಲ್ಲ ಸಬ್ಜೆಕ್ಟ್ದು ಹಾಕ್ತೀನಿ. ಅದಕ್ಕೋಸ್ಕರ ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.